ನಮಸ್ಕಾರ. ಭಾರತದ ಇತಿಹಾಸ ಎಂದರೆ ಕೇವಲ ಸತ್ಯಾಗ್ರಹ ಕಥೆಗಳಲ್ಲ, ಅದು ರಕ್ತ ಮತ್ತು ಬಲಿದಾನಗಳ ಇತಿಹಾಸವೂ ಹೌದು. ಬ್ರಿಟಿಷರು ನಿದ್ದೆಗೆಡಿಸಿದ ಒಬ್ಬ ವ್ಯಕ್ತಿ ಸಮುದ್ರದ ಪಾತಾಳದ ಪಯಣ ಬೆಳೆಸಿ ಆಕಾಶದ ಎತ್ತರ ಹಾರಿ ಕಾಡು ಮೇಡಲ್ಲಿ ಸೈನ್ಯವನ್ನು ಕಟ್ಟಿ ಮುನ್ನಡೆಸಿದ ಸಾಹಸಿ. ಅವರು ಬೇರೆ ಯಾರಲ್ಲ, ಸುಭಾಷ್ ಚಂದ್ರ ಬೋಸ್ ಅವರು. ಇಂದು ನಾವು ಅವರ ವಿಶೇಷ ಚಿತ್ರಣದಲ್ಲಿ ಒಬ್ಬ ಸಾಮಾನ್ಯ ಹುಡುಗ ಜಗತ್ತು ಮೆಚ್ಚಿದ ನೇತಾಜಿಯಾಗಿ ಬೆಳೆದಿದ್ದ ರೋಚಕ ಪಯಣವನ್ನ ನಾವು ಇಂದು ಅನಾವರಣ ಮಾಡಲಿದ್ದೇವೆ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. 1997 ಜನವರಿ 23ರಂದು ಕಟಕ್ನಲ್ಲಿ ಜನಿಸಿದ ಸುಭಾಷ್ ಚಂದ್ರ ಬೋಸ್ ಬಾಲ್ಯದಿಂದಲೇ ವಿವೇಕಾನಂದರ ವಿಚಾರಧಾರೆಗಳಿಗೆ ಮಾರಿ ಹೋಗಿದ್ದರು. ತಂದೆ ಜಾನಕಿನಾಥ್ ಬೋಸ್ ಅವರ ಆಸೆಯಂತೆ ಲಂಡನ್ಗೆ ಹೋಗಿ ICS ಪರೀಕ್ಷೆಯಲ್ಲಿ ಪಾಸ್ ಆದರು. ಆದರೆ ಭಾರತೀಯರನ್ನು ಗುಲಾಮರಾಗಿ ಆಳುತ್ತಿದ್ದ ಬ್ರಿಟಿಷ್ ಸರ್ಕಾರದ ಭಾಗವಾಗಲು ಅವರು ನಿರಾಕರಿಸಿದರು. 1921ರಲ್ಲಿ ICS ಪದವಿಗೆ ರಾಜೀನಾಮೆ ನೀಡಿ ಭಾರತಕ್ಕೆ ಮರಳಿದ ಇಡೀ ದೇಶದ ಆಶ್ಚರ್ಯಚಕಿತವಾಗಿತ್ತು. ಬ್ರಿಟಿಷರ ಅಡಿಯಾಳಾಗಿ ಐಷಾರಾಮಿ ಬದುಕು ನಡೆಸುವ ಬದಲು ದೇಶಕ್ಕಾಗಿ ಮುಳ್ಳಿನ ಹಾದಿಯನ್ನು ಆಯ್ಕೆ ಮಾಡಿಕೊಂಡರು. ಭಾರತಕ್ಕೆ ಮರಳಿದ ಬೋಸ್ ಅವರು ಚಿತ್ತರಂಜನ್ ದಾಸ್ ಅವರನ್ನು ಗುರುವಾಗಿ ಸ್ವೀಕರಿಸಿದರು. ಅಲ್ಪಾವಧಿಯಲ್ಲಿ ಕಾಂಗ್ರೆಸ್ನ ಯುವ ನಾಯಕರು ಆದರು. ಆದರೆ ಗಾಂಧೀಜಿಯವರ ಅಹಿಂಸಾ ಮಾರ್ಗಕ್ಕೂ ಬೋಸ್ ಅವರ ಕ್ರಾಂತಿಕಾರಿ ಹಾದಿಗೂ ವ್ಯತ್ಯಾಸವಿತ್ತು. 1938ರ ಹರಿಪುರ್ ಮತ್ತು 1939ರ ತ್ರಿಪುರಿನ ಅಧಿವೇಶನದಲ್ಲಿ ಬೋಸ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು. ಆದರೆ ಗಾಂಧೀಜಿಯವರ ವಿರೋಧದ ನಡುವೆಯೂ ಬೋಸ್ ಅವರು ಗೆದ್ದರು. ಕೊನೆಗೆ ಕಾಂಗ್ರೆಸ್ಸಿಗೆ ರಾಜೀನಾಮೆ ನೀಡಿ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದರು. ಇಲ್ಲಿ ಬೋಸ್ ಅವರ ಹೋರಾಟದ ಸಂಪೂರ್ಣ ಹಾದಿಯೇ ಬದಲಾವಣೆಯಾಯಿತು. 1941ರ ಜನವರಿ ತಿಂಗಳಲ್ಲಿ ಬ್ರಿಟಿಷ್ ಅವರು ಸುಭಾಷ್ ಚಂದ್ರ ಬೋಸ್ ಅವರನ್ನ ಕೋಲ್ಕತ್ತಾದ ಅವರ ಮನೆಯಲ್ಲೇ ಬಂಧಿಸಿಟ್ಟರು. ಆದರೆ ಒಂದು ಮಧ್ಯರಾತ್ರಿಯಲ್ಲಿ ಮೊಹಮ್ಮದ್ ಜಿಯಾವುದ್ದೀನ್ ಎಂಬ ಪಠಾಣ ವೇಷ ಧರಿಸಿ ಅವರು ಅಲ್ಲಿಂದ ತಪ್ಪಿಸಿಕೊಂಡರು. ಪೇಶವರ ಕಾಬೂಲ್ ಮೂಲಕ ರಷ್ಯಾ ಮತ್ತು ಅಲ್ಲಿಂದ ಜಪಾನ್ಗೆ ತಲುಪಿದರು. ಈ 90 ದಿನಗಳ ಪ್ರಯಾಣವು ವಿಶ್ವ ಸಾಹಸಕತೆಗಳಲ್ಲಿ ಒಂದು. ಜರ್ಮನಿಯ ಹಿಟ್ಲರನ್ನು ಭೇಟಿಯಾಗಿ ಭಾರತದ ಯುದ್ಧ ಖೈದಿಗಳನ್ನು ಒಗ್ಗೂಡಿಸಿ ಫ್ರೀ ಇಂಡಿಯಾ ಲಿಟಲ್ ಅನ್ನು ಸ್ಥಾಪಿಸಿದರು. ಮತ್ತೆ ಜರ್ಮನಿಯಿಂದ ಜಪಾನ್ಗೆ ಹೋಗುವುದು ಸುಲಭವಾಗಿರಲಿಲ್ಲ. ಬ್ರಿಟಿಷರು ನೌಕಾಪಡೆ ಕಣ್ಣು ತಪ್ಪಿಸುವುದು ಜರ್ಮನ್ ಮತ್ತು ಜಪಾನಿನ ಜಲಮಾರ್ಗದಲ್ಲಿ 90 ದಿನಗಳ ಕಾಲ ಸಮುದ್ರ ಆಳದಲ್ಲಿ ಪ್ರಯಾಣಿಸಿದರು. ಸಿಂಗಾಪುರಕ್ಕೆ ಬಂದ ನಂತರ ರಾಜ್ ಬಿಹಾರಿ ಬೋಸ್ ಅವರಿಂದ ಆಜಾದ್ ಹಿಂದ್ ಫೌಜ್ ಅಂದರೆ INA ನಾಯಕತ್ವ ವಹಿಸಿದರು. ಜೈ ಹಿಂದ್ ಮತ್ತು ಚಲೋ ದಿಲ್ಲಿ ಎಂಬ ಮಂತ್ರವನ್ನು ಸೈನಿಕರಿಗೆ ನೀಡಿದರು. ನೇತಾಜಿಯವರ ದೊಡ್ಡ ಸಾಧನೆ ಎಂದರೆ ಸ್ತ್ರೀಶಕ್ತಿಯನ್ನು ನಂಬಿತು. ಅವರು ವಿಶ್ವದಲ್ಲಿ ಮೊದಲ ಬಾರಿಗೆ ಮಹಿಳೆಯರಿಗಾಗಿ ಝಾನ್ಸಿ ರಾಣಿ ರೆಸಿಮೆಂಟ್ ಅನ್ನು ಸ್ಥಾಪಿಸಿದರು. ಕ್ಯಾಪ್ಟನ್ ಲಕ್ಷ್ಮೀ ಸೆಹ್ವಾಗ್ ಅವರನ್ನು ನೇತೃತ್ವ ವಹಿಸಿ ಅಷ್ಟೇ ಅಲ್ಲ, ಭಾರತದ ಮೊದಲ ತಾತ್ಕಾಲಿಕ ಸರ್ಕಾರ ಸಿಂಗಾಪುರದಲ್ಲಿ ಸ್ಥಾಪಿಸಿದರು. ಇಪಾನ್ ಮತ್ತು ರೋಹಿಲಿ ಗಡಿಗಳಲ್ಲಿ INA ಸೈನಿಕರು ಬ್ರಿಟಿಷರ ವಿರುದ್ಧ ರಕ್ತಪಾತ ಯುದ್ಧವನ್ನೇ ಮಾಡಿದರು. ಆಗಸ್ಟ್ 18, 1945 ಜಪಾನ್ ಶರಣಾದ ನಂತರ ನೇತಾಜಿಯವರು ತೈವಾನ್ನಿಂದ ಪ್ರಯಾಣಿಸುತ್ತಿದ್ದರು. ವಿಮಾನ ಪತನವಾಯಿತು ಎನ್ನಲಾಗುತ್ತದೆ. ಆದರೆ ಆ ಸಾವು ಇಂದಿಗೂ ಒಂದು ಬಿಡಿಸಲಾಗದ ರಹಸ್ಯ. ಶಹಬಾಜ್ ಸಮಿತಿ, ಘೋಷಣೆ ಸಮಿತಿ ಹಾಗೂ ಮುಖರ್ಜಿ ಆಯೋಗಗಳು ಈ ಬಗ್ಗೆ ತನಿಖೆ ನಡೆಸಿದವು. ಆದರೆ ಭಾರತೀಯರ ಮನಸ್ಸಿನಲ್ಲಿ ಅದು ಇಂದಿಗೂ ಸಜೀವ. ಅವರು ವಿಮಾನ ಅಪಘಾತದಲ್ಲಿ ಸತ್ತರೆ ಅಥವಾ ಗುಮ್ನಾಮಿ ಬಾಬಾ ಆಗಿ ಜೀವಿಸಿದ್ದಾರೆ. ಇದು ಇತಿಹಾಸದ ಅತಿ ದೊಡ್ಡ ಮಿಸ್ಟರಿ. ಚಂದ್ರ ಬೋಸ್ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅವರು ಭಾರತೀಯರ ಸ್ವಾಭಿಮಾನದ ಸಂಕೇತ. ಅವರ ತ್ಯಾಗ ಮತ್ತು ಸಾಹಸವಿಲ್ಲದೆ ಭಾರತಕ್ಕೆ ಇಷ್ಟು ಬೇಗ ಸ್ವಾತಂತ್ರ್ಯ ಸಿಗಲು ಸಾಧ್ಯವಾಗುತ್ತಿರಲಿಲ್ಲ. ಇಂದು ನಾವು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯ ಗಾಳಿಯಲ್ಲಿ ನೇತಾಜಿಯವರ ಬಲಿದಾನದ ಸುಗಂಧವಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನೇತಾಜಿಯವರ ವಿಚಾರ ಮುಂದಿನ ಪೀಳಿಗೆಗೆ ಹಂಚಿ. ಇನ್ನು ಜೈ ಹಿಂದ್. ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ, ಅದು ಅವರೇ ಹೇಳಿತು, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡಿ.